ಇಂತೂ ಕಾಂಗ್ರೆಸ್ನ ಮೂರನೇ ಪಟ್ಟಿ ಬಿಡುಗಡೆ ಆಗಿದೆ. ಎಸ್, 3 ಕ್ಷೇತ್ರಗಳದ್ದು ಲಿಸ್ಟ್ ಅನ್ನ ಮಾತ್ರ ಅನೌನ್ಸ್ ಮಾಡಿದ್ದಾರೆ. ಮೂರನೇ ಅಂತಿಮ ಪಟ್ಟಿ ಅನ್ಕೊಂಡಿದ್ವಿ, ಆದ್ರೆ ಇನ್ನೂ ಒಂದು ಕ್ಷೇತ್ರನ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದಾರೆ. ಬಳ್ಳಾರಿಗೆ ತುಕಾರಾಂ, ಚಿಕ್ಕಬಳ್ಳಾಪುರಕ್ಕೆ ರಕ್ಷಾರಾಮಯ್ಯ, ಚಾಮರಾಜನಗರಕ್ಕೆ ಸುನಿಲ್ ಬೋಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಕೋಲಾರ ಟಿಕೆಟ್ ಅನ್ನ ಪೆಂಡಿಂಗ್ ಇಟ್ಟಿದೆ ಕಾಂಗ್ರೆಸ್ ಹೈಕಮಾಂಡ್. ಕೇವಲ 3 ಕ್ಷೇತ್ರಗಳಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ ಕಾಂಗ್ರೆಸ್. ನೋಡಿ, ಅಂತೂ ಇಂತೂ ಬಹು ನಿರೀಕ್ಷಿತ ಈ 4 ಕ್ಷೇತ್ರಗಳ ಪಟ್ಟಿ ಯಾವಾಗ ಅಂತಿದ್ದವ್ರಿಗೆ ಉತ್ತರ ಕೊಟ್ಟಿದೆ. ಆದ್ರೆ ಅದರಲ್ಲೊಂದು ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ, ಒಂದು ಕ್ಷೇತ್ರ ಅಂದ್ರೆ ಕೋಲಾರದ ಕ್ಷೇತ್ರವನ್ನ ಇನ್ನೂ ಕೂಡ ಪೆಂಡಿಂಗ್ ಅಲ್ಲೇ ಇಟ್ಟಿದ್ದಾರೆ. ಕರ್ನಾಟಕದ 3 ಕ್ಷೇತ್ರಗಳಿಗೆ ಇದೀಗ ಕಾಂಗ್ರೆಸ್ ಟಿಕೆಟ್ ಅನ್ನ ಪ್ರಕಟ ಮಾಡಿದೆ. ನೋಡಿ, ಒಟ್ಟಾರೆಯಾಗಿ ಈಗ 28 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡ್ತಾ ಇದೆ. ಅದರಲ್ಲಿ 27 ಕ್ಷೇತ್ರಗಳಿಗೂ ಕೂಡ ಟಿಕೆಟ್ ಅನ್ನ ಫೈನಲ್ ಮಾಡಿದಂತಾಗಿದೆ. ಆದರೆ ಇನ್ನೊಂದು ಕ್ಷೇತ್ರ, ಕೋಲಾರ ಕ್ಷೇತ್ರ, ಬಹಳ ಬಿಕ್ಕಟ್ಟಿನ ಕ್ಷೇತ್ರ, ಸಾಕಷ್ಟು ಪೈಪೋಟಿ ಇರುವಂತಹ ಕ್ಷೇತ್ರ ಆಗಿರೋದ್ರಿಂದ ಸದ್ಯಕ್ಕೆ ಟಿಕೆಟ್ ಅನ್ನ ಇನ್ನೂ ಕೂಡ ಕಾಯ್ದಿರಿಸಿದ್ದಾರೆ. ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಕರ್ನಾಟಕದ 3 ಕ್ಷೇತ್ರಗಳಿಗೆ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ. ಇನ್ನೂ ಕೂಡ ಬಗೆಹರಿತಾ ಇಲ್ಲ ಕೋಲಾರ ಟಿಕೆಟ್ನ ಕಗ್ಗಂಟು. ಬಣ ಬಡಿದಾಟದಿಂದ ಟಿಕೆಟ್ ಅನ್ನ ಘೋಷಣೆ ಮಾಡಿಲ್ಲ ಕಾಂಗ್ರೆಸ್. ಯಾಕೆ ಬೇಕು? ಯಾಕಂದ್ರೆ ರಾಜೀನಾಮೆ ಹಿಡ್ಕೊಂಡು ಬಂದಿದ್ದಾರೆ ಶಾಸಕರು, ಸಚಿವರುಗಳು. ಮುನಿಯಪ್ಪ ಬಣ ಒಂದ್ ಕಡೆ, ರಮೇಶ್ ಕುಮಾರ್ ಬಣ ಒಂದ್ ಕಡೆ. ಇನ್ನೂ ಕೂಡ ಟಿಕೆಟ್ ಫೈನಲ್ ಮಾಡ್ತಾ ಇಲ್ಲ ಹೈಕಮಾಂಡ್ ಈಗಾಗಲೇ ಟಿಕೆಟ್ ಅನ್ನು ಒಂದು ಹಂತಕ್ಕೆ ಫೈನಲ್ ಮಾಡಿದ್ರು KH ಮುನಿಯಪ್ಪ ಅವರ ಅಳಿಯನಿಗೆ ಅಂತೇಳಿ. ಆದ್ರೆ ಇದಕ್ಕೆ ತೀವ್ರವಾದಂತಹ ವಿರೋಧವನ್ನ ರಮೇಶ್ ಕುಮಾರ್ ಬಣದವರು ವ್ಯಕ್ತಪಡಿಸ್ತಾರೆ. ಇನ್ ಕೇಸ್ ಮುನಿಯಪ್ಪ ಅವರ ಅಳಿಯನಿಗೆ ಏನಾದ್ರು ಟಿಕೆಟ್ ಕೊಡೋದಾದ್ರೆ ನಾವೆಲ್ಲರೂ ರಾಜೀನಾಮೆ ಕೊಡ್ತೀವಿ ಅಂತ ಶಾಸಕರುಗಳು, ಸಚಿವರು, MLCಗಳು ಎಲ್ಲರೂ ಕೂಡ ದೊಡ್ಡ ದಂಡೇ ಬಂದಿತ್ತು. ಸೊ ಈ ನಿಟ್ಟಿನಲ್ಲಿ ಏನಾಗತ್ತೆ ಅಂತ ಇದ್ದಂತಹ ಕುತೂಹಲ ಕೆರಳಿಸಿದಂತಹ ಕ್ಷೇತ್ರ ಅಂತಂದ್ರೆ ಕೋಲಾರ. ಆದ್ರೆ ಬಹಳ ಜಾಣ್ಮೆಯ ನಡೆಯನ್ನ ತೋರಿದೆ ಕಾಂಗ್ರೆಸ್ ಹೈಕಮಾಂಡ್. ಸದ್ಯಕ್ಕೆ ಅದನ್ನ ಪೆಂಡಿಂಗ್ ಇಟ್ಟಿದ್ದಾರೆ. ಕೋಲಾರ ಕ್ಷೇತ್ರದ ಟಿಕೆಟ್ ಅನ್ನ ಕಾಯ್ದಿರಿಸಿದೆ. ನಿರೀಕ್ಷೆಯಂತೆ ಬಳ್ಳಾರಿ ಲೋಕಸಭಾ ಟಿಕೆಟ್ ಅನ್ನ ತುಕಾರಾಂ ಅವರಿಗೆ ಕೊಟ್ಟಿದ್ದಾರೆ. ಚಾಮರಾಜನಗರ ಕ್ಷೇತ್ರದ ಟಿಕೆಟ್ ಅನ್ನ HC ಮಹದೇವಪ್ಪನವರ ಪುತ್ರ ಸುನಿಲ್ ಬೋಸ್ಗೆ ನೀಡಲಾಗಿದೆ. ಇನ್ನು ಇದರ ಜೊತೆಗೆ ಕಾಂಗ್ರೆಸ್ನ 28ರಲ್ಲಿ 27 ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಮಾಡಿದೆ. ಒಂದು ಕ್ಷೇತ್ರ ಅಂದ್ರೆ ಕೋಲಾರ ಕ್ಷೇತ್ರವನ್ನ ಬ್ಯಾಲೆನ್ಸ್ ಉಳಿಸಿಕೊಂಡಿದ್ದಾರೆ. MS ರಾಮಯ್ಯನವರ ಮೊಮ್ಮಗ ರಕ್ಷಾರಾಮಯ್ಯ ಅವರಿಗೆ ಚಿಕ್ಕಬಳ್ಳಾಪುರ ಟಿಕೆಟ್ ನೀಡಲಾಗಿದೆ. ಬಳ್ಳಾರಿ ಲೋಕಸಭಾ ಟಿಕೆಟ್ ಸಂದೂರು ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರಾಗಿರೋ ತುಕಾರಾಂ ಅವರಿಗೆ ನೀಡಿದ್ದಾರೆ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಸಿದ್ದರಾಮಯ್ಯನವರ ಆಪ್ತ ಅಂತ ಹೇಳುವಂತಹ ಡಾಕ್ಟರ್ HC ಮಹದೇವಪ್ಪನವರ ಪುತ್ರ ಸುನಿಲ್ ಬೋಸ್ಗೆ ಮಣೆ ಹಾಕಿದ್ದಾರೆ. ಸೊ ಈ ಮೂಲಕ 27 ಕ್ಷೇತ್ರಗಳ ಟಿಕೆಟ್ ಫೈನಲ್ ಮಾಡಿದಂತಾಗಿದೆ. ಸೊ ನೋಡಿ, ಒಂದು ರೀತಿಯಾಗಿ ಇಲ್ಲಿ ಮಾಜಿ CMಗೆ ಮುಖಭಂಗ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಭಾರಿ ಕಗ್ಗಂಟಾಗಿತ್ತು. ಸೊ ಹಾಗಾಗಿ ಅದನ್ನು ಕೂಡ ಪೆಂಡಿಂಗ್ ಇಟ್ಕೊಂಡಿದ್ರು. ಯಾಕಂದ್ರೆ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ, ಮಾಜಿ ಸಚಿವ ಶಿವಶಂಕರ್ ರೆಡ್ಡಿ ಮತ್ತು ಯುವ ಕಾಂಗ್ರೆಸ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರೋ ರಕ್ಷಾರಾಮಯ್ಯ ಅವರ ನಡುವೆ ತೀವ್ರವಾದಂತಹ ಪೈಪೋಟಿ ಏರ್ಪಟ್ಟಿತ್ತು, ಯಾರಿಗೆ ಅಂತ. ಆದ್ರೆ ಯುವ ನಾಯಕ ರಕ್ಷಾರಾಮಯ್ಯ ಅವರ ಹೆಸರು ಬಹಳ ಮುಂಚೂಣಿಯಲ್ಲಿತ್ತು. ಉಳಿದವರಿಂದ ವ್ಯಾಪಕ ವಿರೋಧ ಕೂಡ ಇತ್ತು. ಹಾಗಾಗಿ ಕಗ್ಗಂಟಾಗಿರುವಂತಹ ಕ್ಷೇತ್ರವನ್ನ ಸದ್ಯಕ್ಕೆ ಹೋಲ್ಡ್ ಅಲ್ಲಿ ಇಟ್ಟಿದ್ರು. ಸೊ ಅಂತೂ ಇಂತೂ ಈಗ ಟಿಕೆಟ್ ಅನ್ನ ಫೈನಲ್ ಮಾಡಿ ರಕ್ಷಾರಾಮಯ್ಯ ಅವರ ಹೆಸರನ್ನ ಘೋಷಣೆ ಮಾಡಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.